Hello, all. Welcome to Universal Group of Institutions, Bengaluru. Welcome to our special series on KS Mains Economics. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಒಂದು ವಿಶಿಷ್ಟ ವಿಭಿನ್ನ ರೀತಿಯಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದಿ ಇಂಪಾರ್ಟೆಂಟ್ KS Mains Economics ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿ ಇಂಪಾರ್ಟೆಂಟ್ ಡೇಟಾ ದಟ್ ಮಸ್ಟ್ ಬಿ ಮೆನ್ಷನ್ಡ್, the important keywords that must be mentioned. At the same time, the important government programs ಇರ್ಬೋದು, ಇನಿಷಿಯೇಟಿವ್ಸ್ ಇರ್ಬೋದು, ಮತ್ತು ಏನು ಯೋಜನೆಗಳಿರ್ಬೋದು, ಅವುಗಳನ್ನೆಲ್ಲವನ್ನು ಕೂಡ ನೀವು ಯಾವುದನ್ನು ಮೆನ್ಷನ್ ಮಾಡಲೇಬೇಕು ಮತ್ತು ಯಾವ ರೀತಿ ಆನ್ಸರ್ಗಳನ್ನು ಬರೀಬೇಕು ಅಂತ ನಾವು ನೋಡ್ತಾ ಇದ್ವಿ. ಸೊ ಇಂದಿನ ಒಂದು ಸೆಷನಲ್ಲಿ ವಿ ಆರ್ ಡಿಸ್ಕಸಿಂಗ್ ಅನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ರಿಲೇಟೆಡ್ ಟು ದಿ ರೂರಲ್ ಡೆವಲಪ್ಮೆಂಟ್, ದಟ್ ಈಸ್ ದಿ ಸ್ಟೇಟಸ್ ಆಫ್ ಹೆಲ್ತ್ ಕೇರ್ ಸಿಸ್ಟಮ್ ಇನ್ ದಿ ರೂರಲ್ ಇಂಡಿಯಾ ಅಂತ ನೋಡ್ತಾ ಇದ್ವಿ. ದಟ್ ಈಸ್ ಸೊ ಈ ಒಂದು ಕ್ಲಾಸಲ್ಲಿ ಫಸ್ಟ್ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ಸ್ಟೇಟಸ್, ದಿ ಚಾಲೆಂಜಸ್, ಸೊಲ್ಯೂಷನ್ಸ್ ಮತ್ತು ಗವರ್ನಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ನೋಡೋಣ. ಸೊ ಮೊಟ್ಟ ಮೊದಲು ವಿ ಹ್ಯಾವ್ ಡಿಸ್ಕಸ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಸ್ಟೇಟಸ್ ಆಫ್ ಅ ರೂರಲ್ ಹೆಲ್ತ್ ಕೇರ್ ಸಿಸ್ಟಮ್. ನೋಡಿ, ನೀವು ಒಟ್ಟಾರೆ ಆಗಿ if you look at the number of population, where more number of people are living, more number of people are living in the rural part of India. Nearly 65% of the population is living in the rural India. ಈ 65% of the rural Indiaಗೆ ನೀವು ಓವರಾಲ್ ಹೆಲ್ತ್ ಕೇರ್ ಫೆಸಿಲಿಟಿ ದಟ್ ಈಸ್ ಅವೈಲೇಬಲ್ ಅನ್ನು ನೋಡಿದ್ರೆ ದಟ್ ಈಸ್ ವೇ ಲೆಸ್ ದ್ಯಾನ್ 30%. ವಾಟ್ ಡು ಐ ಮೀನ್ ಬೈ ಹೆಲ್ತ್ ಕೇರ್ ಫೆಸಿಲಿಟೀಸ್? ಲೆಟ್ಸ್ ಸೇ 100 ಜನ ಡಾಕ್ಟರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆ 100 ಜನ ಡಾಕ್ಟರಲ್ಲಿ 70 ಜನ ಡಾಕ್ಟರ್ ಇದ್ದಾರೆ, ದೇ ಆರ್ ಅವೈಲೇಬಲ್ ಇನ್ ದಿ ಅರ್ಬನ್ ಏರಿಯಾಸ್. ಸೊ ಹಳ್ಳಿಯಲ್ಲಿ ದೇ ಆರ್ ಓನ್ಲಿ 30 ಡಾಕ್ಟರ್ಸ್. ಇಫ್ ಯು ಲುಕ್ ಎಟ್ ಸೇಮ್ ಅಬೌಟ್ ದಿ ಈಗ ನಂಬರ್ ಆಫ್ ಹಾಸ್ಪಿಟಲ್ ಬೆಡ್ಸ್ ಇರ್ಬೋದು ಅಥವಾ ನಂಬರ್ ಆಫ್ ಅದರ್ ರಿಸೋರ್ಸಸ್ ಇರ್ಬೋದು, ಅದೆಲ್ಲವೂ ಅತಿ ಹೆಚ್ಚು ಲೊಕೇಟ್ ಆಗಿರುವಂಥದ್ದು ನಗರ ಪ್ರದೇಶದಲ್ಲಿ, ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲ. ಬಟ್ ಜನಸಂಖ್ಯೆ ನೋಡಿ, ಹೆಚ್ಚು ಜನಸಂಖ್ಯೆ ವಾಸಿಸ್ತಾ ಇರುವುದು ಎಲ್ಲಿ ಅಂದರೆ ಅದು ಗ್ರಾಮೀಣ ಭಾಗದಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ ಫಾರ್ ದಿ ಬೆಟರ್ ಹೆಲ್ತ್ ಕೇರ್ ಫೆಸಿಲಿಟಿಗೋಸ್ಕರ ಏನಾಗುತ್ತೆ, ಪೀಪಲ್ ವಿಲ್ ದೇ ಆರ್ ಫೋರ್ಸ್ಡ್ ಟು ಟೇಕ್ ಅ ರೂಟ್ ಫ್ರಮ್ ಅ ರೂರಲ್ ಏರಿಯಾ ಟು ದಿ ಅರ್ಬನ್ ಏರಿಯಾ. ಸೊ ಹಾಗಾದರೆ ದಿ ಎಕ್ಸಿಸ್ಟಿಂಗ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರನ್ನು ನೀವು ನೋಡಿದ್ರೆ ವಿ ಸಿ ಅಟ್ ದಿ ಲೋವರ್ ಲೆವೆಲ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಸಬ್ ಸೆಂಟರ್ಸ್ಗಳನ್ನು ನಾವು ನೋಡ್ತೀವಿ. ಅದಾದಮೇಲೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ಗಳಿದ್ದಾವೆ. ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ಗಳಾದಮೇಲೆ ದೇರ್ ಆರ್ ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ಸ್. ಅಬೌವ್ ದಿ ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ ಅಂದರೆ ಸಮುದಾಯ ಆರೋಗ್ಯ ಭವನದ ಮೇಲೆ ವಿ ಸಿ ದಿ ತಾಲೂಕು ಹಾಸ್ಪಿಟಲ್ಸ್ ಇದೆ, ಡಿಸ್ಟ್ರಿಕ್ಟ್ಸ್ ಹಾಸ್ಪಿಟಲ್ಸ್ ಇದೆ, ದೆನ್ ದೇರ್ ಆರ್ ದಿ ಚೈನ್ ಆಫ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ನೀವು ಉದಾಹರಣೆಗೆ ನೋಡಿದ್ರೆ ದಿ ಲೋವರ್ ಲೆವೆಲ್ ಆಫ್ ದಿ ವರ್ಕ್ಸ್ ಸಮಥಿಂಗ್ ಲೈಕ್ ಆಶಾ ವರ್ಕರ್ಸ್ ನೋಡಿರ್ತಾರೆ, ಆಶಾ ಕಾರ್ಯಕರ್ತರು. ಅಟ್ ದ ಸೇಮ್ ಟೈಮ್ ಆಕ್ಸಿಲರಿ ನರ್ಸ್ ಮಿಡ್ವೈಫ್ಸ್ಗಳನ್ನ ನೋಡಿರ್ತಾರೆ. ಅಂದರೆ ದಿ ನರ್ಸ್ ಮಿಡ್ವೈಫ್ಸ್ ಆರ್ ಸಪೋಸ್ ಟು ದೇ ಆರ್ ಸ್ಪೆಷಲೈಸ್ಡ್ ಇನ್ ಡೆಲಿವರಿ ಮಾಡುವಂಥದ್ರಲ್ಲಿ ದೇ ಆರ್ ಸ್ಪೆಷಲೈಸ್ಡ್. ಸೊ ಹೀಗಿರುವಾಗ ವಿ ಸಿ ದ್ಯಾಟ್ ದಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇದೆ, ದೇ ಆರ್ ಅಗೇನ್ ಇನ್ಅಡಿಕ್ವೇಟ್ಲಿ ಇಕ್ವಿಪ್ಡ್ ವಿತ್ ದಿ ಡಯಾಗ್ನೋಸ್ಟಿಕ್ ಲ್ಯಾಬ್ಸ್ ಇರ್ಬೋದು ಅಥವಾ ಮ್ಯಾನ್ ಪವರ್ ಇರ್ಬೋದು. ಸೊ ಲೆಟ್ ಅಸ್ ಲುಕ್ ಎಟ್ ಒನ್ ಬೈ ಒನ್. ನೋಡಿ, ದ ಸ್ಟ್ರಕ್ಚರ್ ಆಫ್ ರೂರಲ್ ಹೆಲ್ತ್ ಕೇರ್ ಸಿಸ್ಟಮ್ ನಾನು ಈಗಾಗಲೇ ನಿಮಗೆ ಹೇಳಿದಾಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಸಬ್ ಸೆಂಟರ್ಸ್. ದೀಸ್ ಆರ್ ದಿ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ of healthcare services in India. They are primarily managed by the auxiliary nurse midwife, so and the community healthcare workers, because they are specialized in the delivery, institutional delivery ಮಾಡೋದ್ರಲ್ಲಿ they are the most expert. Because institutional delivery ಮಾಡೋದ್ರಿಂದ ಏನಾಗುತ್ತೆ, the less number of maternal deaths ಆಗುತ್ತೆ. ಗರ್ಭಿಣಿಯರ ಒಂದು ಮರಣ ಇರ್ಬೋದು ಅಥವಾ ಶಿಶು ಮರಣ ದರ ಇರ್ಬೋದು, ಅದು ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ what do they do? They provide maternal and child health care. ನಾನು ಸ್ಪಷ್ಟವಾಗಿ ಹೇಳಿದಾಗೆ ಇಮ್ಯುನೈಸೇಷನ್ ಮಾಡ್ತಾರೆ, ನೀವು ನೋಡಿರ್ತೀರ. ಕ್ಯಾರಿಂಗ್ ಬಾಕ್ಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸಸ್ಗಳನ್ನು ಆಫರ್ ಮಾಡ್ತಾರೆ. ಆ್ಯಂಡ್ ದಿ ಬೇಸಿಕ್ ಡಿಸೀಸ್ ಪ್ರಿವೆನ್ಷನ್ ಪ್ರೋಗ್ರಾಮ್ ಅಂದರೆ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ. ದೇ ಆರ್ ಗೋಯಿಂಗ್ ಟು ರೆಫರ್ ಯು ಟು ದಿ ಪ್ರೈಮರಿಗೆ ಹೋಗಿ ಅಥವಾ ಏನು ಪ್ರಿಕಾಷನ್ಗಳನ್ನು ತಗೋಬೇಕು ಅಂತ ಅವರು ಹೇಳ್ತಾರೆ. ಅದಾದ ಮೇಲೆ ವಿ ಹ್ಯಾವ್ ದಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್. ದೇ ಸರ್ವ್ ಆಸ್ ದ ಫಸ್ಟ್ ಕಾಂಟ್ಯಾಕ್ಟ್ for the doctors. This is where the doctors are located. So each PHC covers in ideally 30,000 people in a normal area. Nodi, 30,000 people in a normal area. This is not 30,000 andre 2 to 3 villages or 3 to 4 villages is going to have a one PHC. Going by the reports of the government itself, in the year 2022 there was a question being asked about the number of primary healthcare centers that are operating anta ಕೇಳಿದ್ರು.
ಇಫ್ ಯು ಲುಕ್ ಎಟ್ ದಿ ಟೋಟಲ್ ನಂಬರ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ದಟ್ ಆರ್ ಲೊಕೇಟೆಡ್ ಅಂತ ಅವ್ರು ಹೇಳಿದಾಗ ದೇರ್ ಆರ್ ರಫ್ಲಿ ಅರೌಂಡ್ 32,000 primary health care centers now. 32,000. If you look at the number of villages, the number of villages right now are more than 6.6 lakh villages. 6.6 lakh ವಿಲೇಜ್ಗೆ ಇರುವಂಥ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು ನೋಡಿ, ಓನ್ಲಿ 32,000. ಈ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದೆ, ನಾಟ್ ಎವ್ರಿ ವಿಲೇಜ್ is having a primary health care center. Group of villages is going to have the primary health care center. Again, cluster of villages is going to have the community health care center. E primary health care center alli how many of the what percent of the primary health care center run for 24/7 anta ನೀವು ನೋಡಿದ್ರೆ, can you see here the data related to the Karnataka? ನೀವು ನೋಡಬಹುದು, out of the 2,138 ಏನಿದೆ ಅದರಲ್ಲಿ ಕೇವಲ 42.3 ಮಾತ್ರ ಏನಿದೆ ದೇ ಆರ್ ವರ್ಕಿಂಗ್ 24/7. Again, this is only on the paper. You know very clearly how many doctors are you see in a primary healthcare center, or even for a matter of a fact in the district hospitals. So this is the alarming one about with regard to the primary healthcare centers. So what they do, they provide the outpatient services, andre ಜ್ವರ ಬಂದಾಗ, ನೆಗಡಿ ಬಂದಾಗ. they also do the minor surgeries, maternal health services ಗಳನ್ನು ಅವರು ಆಫರ್ ಮಾಡ್ತಾರೆ. ಅದಾದ ಮೇಲೆ ನಾನು ಹೇಳಿದೆ, cluster of villages is going to have the community health care center ಇರುತ್ತೆ. each CHC covers 80,000 to 1,20,000 people. ಇಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನ ನಾವು ನೋಡ್ತೀವಿ. ಗೈನಕಾಲಜಿಸ್ಟ್ ಇರ್ತಾರೆ, ಪಿಡಿಯಾಟ್ರಿಷಿಯನ್ಸ್ ಇರ್ತಾರೆ, ಅಂದರೆ ಶಿಶು ತಜ್ಞರು ಇರ್ತಾರೆ, ಓಕೆ, ಸ್ತ್ರೀ ರೋಗ ತಜ್ಞರು ಇರ್ತಾರೆ. ದೇ ಆರ್ ಇಂಟೆಂಡೆಡ್ ಟು ಪ್ರೊವೈಡ್ ದಿ 24 hour ಎಮರ್ಜೆನ್ಸಿ ಸರ್ವಿಸನ್ನು ಕೊಡಬೇಕಾಗಿರುವಂಥದ್ದು ಇವರ ಒಂದು ಮೇಜರ್ ಪ್ರಾಮುಖ್ಯತೆ. ಸೊ ಮೇಜರ್ ಚಾಲೆಂಜಸ್ ನಾವು ಏನು ನೋಡ್ತೀವಿ? ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್. ನೋಡಿ, ನಾನು ಆವಾಗಲೇ ಹೇಳಿದೆ ನಿಮಗೆ ಸ್ಪಷ್ಟವಾಗಿ, 65% ಆಫ್ ದಿ ಪಾಪ್ಯುಲೇಷನ್ ಇರುವಂಥದ್ದು ಗ್ರಾಮೀಣ ಭಾಗದಲ್ಲಿ. ಆದರೆ ಅವರಿಗೆ ಇರುವಂಥ ಒಂದು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ದಟ್ ಇಸ್ ಹಾರ್ಡ್ಲಿ 30% ಆಫ್ ಇಟ್. So over 60% of the PHCs lack sufficient medical equipment, okay, proper sanitation illa alli, power supply illa. So many, you might have read where the surgeries were being offered, mobile torch haki surgeries were being offered. You can imagine the condition of these primary health care center ಗಳನ್ನ ಅಥವಾ community health care center ಅನ್ನು ನೋಡಬಹುದು. Rural hospitals have a fewer beds with a critical care unit. ನೋಡಿ, ಈಗಾಗಲೇ ನಾನು ಹೇಳಿದೆ, ನಾಟ್ ಎವ್ರಿ ವಿಲೇಜ್ ಈಸ್ ಬಿಂಗ್ ಕನೆಕ್ಟೆಡ್. ಅಂದರೆ ನೀವು ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗೆ ಹೋಗಬೇಕು, ನಿಮ್ಗೆ ಏನೋ ಆಗಿದೆ ಅಂತಂದರೆ ಯು ನೀಡ್ ಟು ಅಗೇನ್ ಟೇಕ್ ಅನದರ್ 7 to 8 kilometers or 8 to 10 kilometers. ಬಟ್ ಲುಕ್ ಎಟ್ ವಾಟ್ ಈಸ್ ದ ಕ್ವಾಲಿಟಿ ಆಫ್ ದೀಸ್ ರೂರಲ್ ರೋಡ್ಸ್. ಅಬ್ಸಲ್ಯೂಟ್ಲಿ ಹಾರಿಬಲ್. ದೆ ನಾಟ್ ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಇಲ್ಲ. ದಟ್ ಈಸ್ ಗೋಯಿಂಗ್ ಟು ಆಂಪ್ಲಿಫೈ ಮಾಡುತ್ತೆ, ಅದೇನು ಸಮಸ್ಯೆ ಇದೆ ಸಮಸ್ಯೆಯನ್ನು ಇನ್ನೂ ಉಲ್ಬಣಗೊಳಿಸುತ್ತದೆ. ಸೊ ಶಾರ್ಟೇಜ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸ್. ಸೊ ಆಲ್ರೆಡಿ ದಿ ನಂಬರ್ ಆಫ್ ಡಾಕ್ಟರ್ಸ್ ದಟ್ ಇರುವಂಥ ಡಾಕ್ಟರ್ಸೇ ಕಡಿಮೆ, ಮತ್ತು ಕಡಿಮೆ ಇರುವಂಥ ಡಾಕ್ಟರ್ಸ್ ದೇ ಆರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಸೊ ಅಗೇನ್ ಇಟ್ ಕ್ರಿಯೇಟ್ಸ್ ದಿ ಮೋರ್ ಪ್ರಾಬ್ಲಮ್. ಓವರ್ 70% ಆಫ್ ದಿ ಡಾಕ್ಟರ್ಸ್ ಕಾನ್ಸಂಟ್ರೇಟೆಡ್ ಇನ್ ಅರ್ಬನ್ ಏರಿಯಾಸ್. ಮುಂಚೆನೇ ಹೇಳಿದೆ ನಾನು, ದೇರ್ ಇಸ್ ಅ ಶಾರ್ಟೇಜ್ ಆಫ್ ಸ್ಪೆಷಲಿಸ್ಟ್, ಎಸ್ಪೆಷಲಿ ಇಟ್ CHC ಅಂಡ್ ತಾಲೂಕು ಹಾಸ್ಪಿಟಲ್. ಪೂರ್ ಆಕ್ಸೆಸಿಬಿಲಿಟಿ, ಸ್ಪಷ್ಟವಾಗಿ ಹೇಳಿದೆ, ದೇರ್ ಆರ್ ನೋ ರೋಡ್ಸ್, ನೋ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ನೀವೇ ನೋಡಿರ್ತೀರ, ಡ್ಯೂ ಟು ಲ್ಯಾಕ್ ಆಫ್ ಆ್ಯಂಬುಲೆನ್ಸ್, ಹೆಣವನ್ನು ಬೈಕ್ ಮೇಲೆ ತೊಗೊಂಡು ಹೋಗೋದನ್ನು ನೋಡಿರ್ತೀರ. ಅಥವಾ ವೀಲ್ ಚೇರ್ ಇಲ್ಲದೆ ಏನು ಅಂತಂದರೆ ದೇ ಹ್ಯಾವ್ ಪುಲ್ಡ್ ದೇರ್ ಪೇರೆಂಟ್ಸ್ ಆ್ಯಂಡ್ ಆಲ್. ಆಲ್ ಸಚ್ ಹಾರಿಬಲ್ ಥಿಂಗ್ಸ್ ಡೂ ಹ್ಯಾಪನ್ ಇನ್ ಇಂಡಿಯಾ. ಸೊ ಲೋ ಕ್ವಾಲಿಟಿ ಆಫ್ ದಿ ಕೇರ್, ದಿ ಕೇರ್ ದಿ ಗುಣಮಟ್ಟ, ಓಕೆ, ಸೊ ಅದರ ಗುಣಮಟ್ಟ ತುಂಬ ಕಡಿಮೆ ಇದೆ. ಸೊ ದಟ್ ಇಸ್ ದ ರೀಸನ್ ಪೀಪಲ್ ರಿಲೈಯಿಂಗ್ ಮೋರ್ ಆನ್ ದಿ ಪ್ರೈವೇಟ್ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ರಿಲೈ ಆಗ್ತಾ ಇದ್ದಾರೆ. ಮೆನಿ ರೂರಲ್ ಹಾಸ್ಪಿಟಲ್ಸ್ ಲ್ಯಾಕ್ proper hygiene and the sanitation, improper diagnosis and lack of trained staff. That means ರೋಗ ಪತ್ತೆಯನ್ನು ಹಚ್ಚುವಲ್ಲೇ ಏನಾಗ್ತಾ ಇದೆ, ಎಡುತ್ತಾ ಇದ್ದಾರೆ. ಸೊ ಆವಾಗ ಅಲ್ಲೇ ಎಡುವುದಲ್ಲಿ ಏನಾಗುತ್ತೆ ಅಂತಂದರೆ they will not be able to give a proper care to that particular problem. Again, the next one, the very important one, happens to be the financial constraints. ನೀವು ನ್ಯಾಷನಲ್ ಹೆಲ್ತ್ ಪಾಲಿಸಿ ನೋಡಿದ್ರೆ, ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 clearly says, and as well as the national health mission, ಸರ್ಕಾರ 2025 ಹೊತ್ತಿಗೆ ಇಟ್ ಈಸ್ ಸಪೋಸ್ ಟು ಸ್ಪೆಂಡ್ 2.5% ಆಫ್ ಇಟ್ಸ್ GDP ಆನ್ ದಿ ಹೆಲ್ತ್ ಕೇರ್. ದಟ್ ಇಸ್ ನಾಟ್ ಹ್ಯಾಪನಿಂಗ್ ಇನ್ ಇಂಡಿಯಾ. ನೀವು ಓವರ್ ಆಲ್, ಇಫ್ ಯು ಲುಕ್ ಎಟ್ ಇನ್ ದ
just past 5 years alle nodidre the amount that is being spent as a percentage of total expenditure, total budget expenditure nodidre, that has also come down. That means that has increased only during the time of the COVID-19 pandemic, but again we are seeing the pre-pandemic level ಗೆ ನಾವು ನೋಡ್ತಾ ಇದೀವಿ. that is again very very alarming, ಚಿಂತಾಜನಕ ಸ್ಥಿತಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಸೊ ವಾಟ್ that increases the out of pocket expenditure ಅನ್ನ ಹೆಚ್ಚು ಮಾಡುತ್ತೆ. lack of awareness and education, that is many people in rural areas avoid hospitals due to traditional beliefs, superstition ಗಳಿಗೋಸ್ಕರ ಇದು ಮಾಡ್ತಾರೆ. low health literacy, poor awareness about the hygiene, nutrition and the disease prevention, and moreover look at what is being seen right now. We all rely on something called as the now about the Google doctor. ನಮ್ಗೆ ಏನೋ ಆಯಿತು ಟಕ್ ಅಂತ ನಾವು ಏನು ಮಾಡ್ತೀವಿ, we are searching in the Google. So based on the Google we are deciding. So self medication is again one of the biggest concern ಅಂತ ನಾವು ಹೇಳ್ಬೋದು. ಸೊ ವೀಕ್ ಕೋಆರ್ಡಿನೇಷನ್ ಆ್ಯಂಡ್ ದಿ ರೆಫರಲ್ ಸಿಸ್ಟಮ್ ಅಂದರೆ PHC ಇಂದ CHC ಹೋದಂಥ ಒಂದು ಏನು ರೋಗಿ, CHC ಇಂದ ಅದರ್ ಹಾಸ್ಪಿಟಲ್ಗೆ ಹೋದಂಥ ಒಂದು ರೋಗಿ ನಾವು ಏನು ನೋಡ್ತೀನಲ್ಲ, ವಿ ಸಿ ದೇರ್ ಇಸ್ ಅ ಕ್ಲಿಯರ್ ಕಟ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್. ದಟ್ ಮೀನ್ಸ್ ಡಯಾಗ್ನೋಸಿಸ್ ಏನಾಗ್ತಾ ಇದೆ, ಅಗೇನ್ ಸ್ಕ್ರ್ಯಾಚ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಈಸ್ ವೇರ್ ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಮೋರ್ ಅಮೌಂಟ್ ಆಫ್ ದಿ ಟೈಮ್ ಆ್ಯಂಡ್ ಪುವರ್ ಡಿಜಿಟಲ್ ರೆಕಾರ್ಡ್ಸ್ ಆರ್ ಬೀಂಗ್ ಕೆಪ್ಟ್ ವಿಚ್ ಈಸ್ ಅಗೇನ್ ಲಾಸ್ಟ್ ಇನ್ ಅ patient data. So very this is where we need to work a lot. Let's imagine simple one. Let's say ಪ್ರತಿಯೊಬ್ಬರಿಗೆ ಹೇಗೆ ಆಧಾರ್ ನಂಬರ್ ಇದೆ, let's say ಆ ಆಧಾರ್ ನಂಬರ್ಗೆ ಅಸೋಸಿಯೇಟೆಡ್ what if there is a health care data ಕೂಡ ಇದೆ. I know that data can also be misused, no doubt at all. If something can be misused ಅಂತ ಹೇಳಿ ನಾವು ಏನು ಅಂದರೆ we cannot run away from that particular initiative. So this is what is happening in India. That is very alarming one. Poor digital record keeping results in lost patient data. Again we do everything from the scratch. So solutions, what are the solutions that we have? Strengthening the infrastructure, more investment ಆಗಬೇಕು, ಹೆಚ್ಚು ದುಡ್ಡು ಇನ್ವೆಸ್ಟ್ ಆಗಬೇಕು. ಇನ್ ರೂರಲ್ ಹಾಸ್ಪಿಟಲ್ಸ್ ಇರ್ಬೋದು, ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗಳಿರ್ಬೋದು, ಎಮರ್ಜೆನ್ಸಿ ಕೇರ್ ಯೂನಿಟ್ಸ್ ಇರ್ಬೋದು. ಈ PHC CHCಗಳ ಒಂದು ಆಧುನೀಕರಣ ಆಗಬೇಕು. ನಾವಾಗಲೇ ಹೇಳಿದೆ, ದೇರ್ ಈಸ್ ನೋ ಪವರ್ ಸಪ್ಲೈ. they are not able to function 24/7 ಆಗ್ತಾ ಇಲ್ಲ. there is a need of a more mobile clinics ಗಳ ಅಗತ್ಯತೆ ಇದೆ. addressing the workforce shortage, more number of trained healthcare activists ಏನಿರ್ತಾರೆ ಅವರು ಡಿಪ್ಲಾಯ್ ಆಗಬೇಕು. be it nurses, be it ANMs, be it ASHA. so we need to have more number of medical graduates as well. Okay, improving the accessibility, better road networks needs to be done. ಆಲ್ ವೆದರ್ ರೋಡ್ ಕನೆಕ್ಟಿವಿಟಿ ಇರ್ಬೋದು. ಟೆಲಿಮೆಡಿಸಿನ್ ಸೆಂಟರ್ಗಳ ಒಂದು ಸ್ಥಾಪನೆ ಆಗಬೇಕು, ಸೊ ದಟ್ ಪೇಷಂಟ್ ಕ್ಯಾನ್ ಕನ್ಸಲ್ಟ್ ದಿ ಡಾಕ್ಟರ್ಸ್ ರಿಮೋಟ್ಲಿ. ಬಿಕಾಸ್ ರಾದರ್ ದೆನ್ ಐ ಟ್ರಾವೆಲ್ 10 kilometers, ನಾನು ಅಟ್ಲೀಸ್ಟ್ ಐ ಕ್ಯಾನ್ ಸ್ಪೀಕ್ ವಿತ್ ದಿ ಡಾಕ್ಟರ್. ಎಸ್ಟಾಬ್ಲಿಷ್ ಎಮರ್ಜೆನ್ಸಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳ ಸ್ಥಾಪನೆ ಆಗಬೇಕು. ಕ್ವಾಲಿಟಿ ಕೇರನ್ನು ಸ್ಥಾಪನೆ ಆಗಬೇಕು. ದಿ ಕ್ವಾಲಿಟಿ ರೆಗ್ಯುಲರ್ ಟ್ರೈನಿಂಗ್ ಆ್ಯಂಡ್ ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್. ಬಿಕಾಸ್ ವಿ ಸಿ ದಿ ರಾಂಗ್ ಡಯಾಗ್ನೋಸಿಸ್ ಆಫ್ ಅ ಡಿಸೀಸ್ ಅ ಲಾಟ್ ಆಫ್ ಟೈಮ್ ನಾವು ನೋಡ್ತೀವಿ. ಓಕೆ, ಸ್ಟ್ರಿಕ್ಟ್ ಮಾನಿಟರಿಂಗ್ ಆ್ಯಂಡ್ ಅಕೌಂಟೆಬಿಲಿಟಿ ನಾವು ನೋಡ್ತೀವಿ. ರೋಗಿ ಡ್ಯೂ ಟು ಹೈ ಅನಸ್ತೇಷಿಯಾ ಡೋಸೇಜ್ ಕೊಟ್ಟು ರೋಗಿಗಳ ಮರಣವನ್ನು ನೋಡ್ತೀವಿ. ಸೊ ಲ್ಯಾಕ್ ಆಫ್ ಅಕೌಂಟೆಬಿಲಿಟಿ ಏನಾಗ್ತಾ ಇದೆ, ದಟ್ ಈಸ್ ನಾಟ್ ಅ ಗುಡ್ for the robust healthcare system. That is need. Digitization of patient record is very important recommendation. Please remember to mention this. Again, financial support and affordable healthcare system. ನಾನು ಹೇಳಿದೆ, government must increase its healthcare spending, increase ಮಾಡಬೇಕು. ಅದೇ ರೀತಿ the insurance coverage needs to increase. Even the government has something called as the Ayushman Bharat, but coverage must improve. The penetration of these insurance schemes must improve. So adallade we see at the same time the people are bogus claim ಗಳನ್ನ ಮಾಡ್ತಾ ಇದ್ದಾರೆ. Encourage the public private partnership so that we are able to provide these healthcare services ಗಳನ್ನ ಮಾಡಬಹುದು. there is need of health awareness and education. Launch large scale awareness campaign launch ಮಾಡಬೇಕು. Community health workers so that they educate people on nutrition, sanitation and the early disease detection, which is again very important. And that is again strengthening the referral system ಅನ್ನು ಸ್ಟ್ರೆಂಥನ್ ಮಾಡುವಂಥ ಅಗತ್ಯತೆ ಇದೆ. ಸ್ಟ್ರಾಂಗ್ ಡಿಜಿಟಲ್ ಹೆಲ್ತ್ ನೆಟ್ವರ್ಕ್ ಇದ್ದಲ್ಲಿ ಏನಾಗುತ್ತೆ, ವಿ ವಿಲ್ ಬಿ ಏಬಲ್ ಟು ಒಂದು ಪೇಷಂಟನ್ನು ವಿ ಆರ್ ಏಬಲ್ ಟು ಹ್ಯಾವ್ ದಿ ಟ್ರ್ಯಾಕ್ ರೆಕಾರ್ಡ್ ಆಫ್ ದಟ್ ಪರ್ಟಿಕ್ಯುಲರ್ ಪೇಷಂಟ್. ರೋಬಸ್ಟ್ ಆಂಬ್ಯುಲೆನ್ಸ್ ಆ್ಯಂಡ್ ರೆಫರಲ್ ಸರ್ವಿಸಸ್ ensure the availability of the patient consultations ಗಳನ್ನ ನಾವು ensure. ಸರ್ಕಾರ, the last part, coming to the last part of this discussion, ಇಲ್ಲಿವರೆಗೆ ಸರ್ಕಾರ ಮಾಡಿ here we just need to mention the scheme. Okay, in detail ನಾನು ಸ್ಪಷ್ಟವಾಗಿ ಹೇಳಿದೆ, ಡಿಸ್ಕಸ್ ಮಾಡೋಗ್ಲೇ
ನಮ್ಮ ಫಸ್ಟ್ ವಿಡಿಯೋದಲ್ಲಿ ನೋಡಿ, ವಿತ್ ರಿಗಾರ್ಡ್ ಟು ದಿ ಗೌರ್ಮೆಂಟ್ ಸ್ಕೀಮ್ಸ್, ಇಲ್ಲಿ ನಮಗೆ ಆಳವಾದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸ್ಕೀಮ್ಸ್ ಬೇಕಾಗಿಲ್ಲ. ವಿ ಆರ್ ಸಪೋಸ್ ಟು ನೋ ಜಸ್ಟ್ ಸೂಪರ್ಫಿಷಿಯಲ್ ನಾಲೆಜ್ ಆಫ್ ದಿ ಗೌರ್ಮೆಂಟ್ ಸ್ಕೀಮ್ಸ್ ಈಸ್ ಮೋರ್ ದೆನ್ ಎನಫ್. ಸೊ ಗೌರ್ಮೆಂಟ್ ಸ್ಕೀಮ್ಸ್ ಫಾರ್ ದಿ ರೂರಲ್ ಹೆಲ್ತ್ ಕೇರ್, ಸ್ಪಷ್ಟವಾಗಿ ಗ್ರಾಮೀಣ ಭಾಗಕ್ಕೆ ಏನೇನು ಮಾಡಿದ್ದಾರೆ. ಆಯುಷ್ಮಾನ್ ಭಾರತ್ ಬಂದಿದೆ. ದ ರೀಸನ್ ಬೀಯಿಂಗ್ ದಿ ಆಯುಷ್ಮಾನ್ ಭಾರತ್ ಹಸ್ ಬಿನ್ ಲಾಂಚ್ಡ್ ಈಸ್ ಟು ಪ್ರೊವೈಡ್ ದಿ free health care to the economically weaker section, very clearly 5 lakh per year. So national health mission ide. The national health mission is intended to strengthen the health services, especially in the rural areas. I mean, be it the capacity building irbodu, that is focusing more on the PHC. Okay. Then Janani Suraksha Yojana, ಹೆಸರಲ್ಲೇ ಇದೆ ನೋಡಿ, ಜನನಿ ಸುರಕ್ಷಾ ಯೋಜನಾ, that is more concerned about the maternal health, child health. So they provide the cash incentives for the pregnant women so that the institutional delivery ಆಗುವಂಥ ಮೂಲಕ ಈ IMR ಮತ್ತು MMR ಏನಾಗಬೇಕು, ತಗ್ಗಬೇಕು. ಸೊ ನೆಕ್ಸ್ಟ್ ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಯೋಜನಾ, ಅಗೇನ್ ವೆರಿ ಕ್ಲಿಯರ್ಲಿ ದಿಸ್ ಈಸ್ ಅಬೌಟ್ ದಿ ಫ್ರೀ ಇನ್ಸ್ಟಿಟ್ಯೂಷನಲ್ ಚೆಕಪ್ ಆಗುತ್ತೆ, ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್, ಅಲ್ಟ್ರಾಸೌಂಡ್ ಟೆಸ್ಟ್, ಸೊ ದಟ್ ದಿ ಚೈಲ್ಡ್ ಈಸ್ ಹೆಲ್ದಿ, ಮದರ್ ಈಸ್ ಹೆಲ್ದಿ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಹೆಸರಲ್ಲೇ ಇದೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ. ಅಗೇನ್ ದಿ ಅರ್ಲಿ ಇಯರ್ಸ್ ಆಫ್ ದಿ ಚೈಲ್ಡ್ ಆರ್ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನಲ್ ಸಪೋರ್ಟ್ ಏನಿದೆ ಸ್ಟೇಟಿಂದ ಹೋದರೆ, ಐ ಮೀನ್ ದ ಚೈಲ್ಡ್ ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್. ಅದರ ಒಂದು ಕಾಗ್ನಿಟಿವ್ ಎಬಿಲಿಟಿ ಏನಿದೆ ದಟ್ ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್. ಸೊ ಡಿಸೀಸ್ ಇರ್ಬೋದು ಅಥವಾ ನ್ಯೂಟ್ರಿಷನ್ ಸಪೋರ್ಟ್ ಇರುತ್ತೆ. ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ, ಜನ ಔಷಧಿ, ವೆರಿ ಕ್ಲಿಯರ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದಿ generic medicine. Generic medicines are much more cheaper. So government itself has established the more and more ಮೆಡಿಕಲ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. ಬಟ್ ದಿ ಅಲಾರ್ಮಿಂಗ್ ಥಿಂಗ್ ಏನು ಅಂತಂದರೆ, ಇಫ್ ಯು ಲುಕ್ ಎಟ್ ದಿ ಸ್ಟಾಕ್ ಏನಾದರೂ ನೋಡಿದ್ರೆ, ಐ ಮೀನ್ 80% ಆಫ್ ದಿ ಸ್ಟಾಕ್ ಈಸ್ ಅಗೇನ್ ನಾಟ್ ಅವೈಲೇಬಲ್. ದೇ ಆರ್ ತುಂಬ ಖಾಲಿ ಬಿಡ್ತಾ ಇರ್ತಾರೆ. ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್. ಅಗೇನ್ ಆಸ್ ಐ ಸೆಡ್ ವೆರಿ ಕ್ಲಿಯರ್ಲಿ, ಆನ್ ಪೇಪರ್ ಬೇರೆ, ವಾಸ್ತವಿಕತೆನೇ ಬೇರೆ. ದೆನ್ ವಿ ಹ್ಯಾವ್ ದಿ ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ದಿ ವೆಲ್ನೆಸ್ ಸೆಂಟರ್ಸ್. ಇಲ್ಲಿ PHCಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಸೊ ದ್ಯಾಟ್ ದಿ ಫ್ರೀ ಎಸೆನ್ಷಿಯಲ್ ಡ್ರಗ್ಸ್ ಆರ್ ಅವೈಲೇಬಲ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಆರ್ ಆಲ್ಸೋ ಅವೈಲೇಬಲ್. ನೆಕ್ಸ್ಟ್ ಮಿಷನ್ ಇಂದ್ರಧನುಷ್ ಇದೆ. ಮಿಷನ್ ಇಂದ್ರಧನುಷ್ ಫೋಕಸ್ ಮೋರ್ ಆನ್ ದಿ ಫುಲ್ ಇಮ್ಯುನೈಸೇಷನ್, ದಟ್ ಈಸ್ ದಿ ಡಿಸೀಸಸ್ ಲೈಕ್ tetanus, polio, tuberculosis, hepatitis B ಡಿಸೀಸ್ಗಳಿಗೆ this is being launched. So the last scheme that we are going to see here is the ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ. ಐ ಮೀನ್ ಆಯುಷ್ಮಾನ್ ಭಾರತ್ಗಿಂತ ಮುಂಚೆ we had this health insurance scheme. ಇದನ್ನು ಕೂಡ ನೀವು ಏನು ಅಂದರೆ ಉದಾಹರಣೆಯಾಗಿ ಕೊಡಬಹುದು. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಡಿಸ್ಕಷನಲ್ಲಿ ವಿ ಹ್ಯಾವ್ ಸ್ಟಡೀಡ್ ವಾಟ್ ಇಸ್ ದ ಸ್ಟೇಟಸ್. ನೀವು ಅದು ಸ್ಪಷ್ಟವಾಗಿ ಒಂದು ಪಿರಾಮಿಡ್ ಹಾಕಿ ನಾನು ಹೇಗೆ ತೋರಿಸ್ನಲ್ಲ, ಯು ಆರ್ ಸಪೋಸ್ ಟು ಮೆನ್ಷನ್ ಇಟ್. ಆಶಾ ಕಾರ್ಯಕರ್ತರಿದ್ದಾರೆ, ದೇ ಆರ್ ANMs, ಸಬ್ ಸೆಂಟರ್ಸ್, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್, ತಾಲೂಕು ಹಾಸ್ಪಿಟಲ್ಸ್, ಆ್ಯಂಡ್ ದೆನ್ ದಿ ಚೈನ್ ಆಫ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ದೆನ್ ದಿ ಪ್ರಾಬ್ಲಮ್ ಏನು, ಸವಾಲುಗಳು ಏನು, ಸೊಲ್ಯೂಷನ್ಸ್ ಏನು, ಮತ್ತು ಇಲ್ಲಿವರೆಗೆ ಸರ್ಕಾರ ಕೈಗೊಂಡಿರೋ ಕ್ರಮಗಳು ಏನು ಅಂತ ನಾವು ಕೂಡ ಸ್ಪಷ್ಟವಾಗಿ ನೋಡಿದ್ವಿ. ದ್ಯಾಟ್ಸ್ ಇಟ್. Thank you. Do like, do share, do subscribe. If you have any concern, do let us know in the comment section. Thank you.